ಇದೆ. ವಿಶ್ವವಿಖ್ಯಾತ ಕರಗಕ್ಕೆ ಸರ್ಕಾರ ನಡೆಸೋರು ಹಣ ಕೊಟ್ಟಿಲ್ವಂತೆ, ನಾವೇ ಸಾಲ ಮಾಡಿ ಕರಗ ನಡೆಸ್ತಾ ಇದ್ದೇವೆ ಅಂತ ಅರ್ಚಕರು ಆರೋಪ ಮಾಡ್ತಾ ಇದ್ದಾರೆ. ದೊಡ್ಡ ಹೈಡ್ರಾಮಾ ಆಯ್ತು ಇವತ್ತು. ರಿಪಬ್ಲಿಕ್ ಕನ್ನಡ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತಗೊಳ್ತು. ಆಮೇಲೆ ಅದು ಎಲ್ಲಿ ತನಕ ಬಂತು ಬನ್ನಿ ನೋಡೋಣ. ಕರಗ ಉತ್ಸವದ ಮೇಲೆ ಗ್ಯಾರಂಟಿ ಎಫೆಕ್ಟ್. ಸಿದ್ದು ಸರ್ಕಾರದ ಮೇಲೆ ಅರ್ಚಕರ ಸಿಟ್ಟು. ಗ್ಯಾರಂಟಿ ಹೀಗಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಅಧಿಕಾರದ ಗದ್ದುಗೆ ಹಿಡಿದರು. ಅದೇ ಗ್ಯಾರಂಟಿಗೆ ಹಣ ಹೊಂದಿಸಲು ಕಂಡ ವಸ್ತುಗಳು, ಸೌಲಭ್ಯಗಳ ಬೆಲೆ ಏರಿಸಿ ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ. ಇದರ ಮಧ್ಯೆ ಸರ್ಕಾರ ವಿಶ್ವವಿಖ್ಯಾತ ಕರಗವನ್ನೇ ಕಡೆಗಣಿಸಿದೆ. ಕರಗ ಆರಂಭ ಆಗಿ 8 ದಿನ ಆದರೂ 8 ಆಣೆಯನ್ನು ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ. ಹೂವ ಕೊಡೋರಿಗೆ ಒಂದು ಟೆಂಡರ್ ಮತ್ತು ಬೇರೆ ಕೆಲಸಗಳಿಗೆಲ್ಲ ಟೆಂಡರ್ ಕೊಟ್ಟಿದ್ದಾರೆ. ಏನೆಲ್ಲ ಒಂದು ನಡವಳಿಕೆ ಇರುತ್ತೆ, ಒಂದು ನಡವಳಿಕೆ. ಆ ನಡವಳಿಕೆ ಏನ್ ಹೇಳುತ್ತೆ ಅದ್ರ ಪ್ರಕಾರದಲ್ಲಿ ನಡ್ಕೋತಾರೆ ಅಧಿಕಾರಿಗಳು. ಅದ್ರ ಪ್ರಕಾರ ಇದು ನಡ್ಕೋತಾ ಇದ್ದಾರೆ. ಇವರು ಯಾವ್ದು ಎಕ್ಸ್ಟ್ರಾರ್ಡಿನರಿಯಾಗಿ ನಾನು ಬ್ಯಾನರ್ ಹಾಕಿದ್ದೀನಿ, ನಾನು ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ, ಅವ್ರಿಗೆ ನಾನು ಆಪಲ್ ಕೊಟ್ಟಿದ್ದೀನಿ, ಅರೆ ನನಗಿಷ್ಟ ಇತ್ತು ಇವತ್ತು ನಾನು ಇನ್ನೇನೋ ಮಾಡಿದ್ದೀನಿ, ಅಥವಾ ಈ ತರ ವಸ್ತ್ರ ಕೊಡಿಸ್ಬೇಕು ನನ್ನ ಆಸೆ, ಎಲ್ಲರಿಗೂ ವಸ್ತ್ರ ಕೊಡಿಸ್ತೀನಿ, ಅದು ನನ್ನ ಆಸೆ. ಅದನ್ನ ನಾನು ಸರ್ಕಾರದಿಂದ ಅಪ್ಲೈ ಮಾಡಕ್ಕಾಗತ್ತಾ? ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯ್ತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯ್ತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವ್ ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಕರಗ ನಡೆಸೋರಲ್ಲೇ 2-3 ಭಾಗವಾಗಿರಬೇಕು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲಿ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಏನಿದು ಕರಗ ಮಹೋತ್ಸವ? ಕರಗ ಅಂದ್ರೆ ಏನು ಅಂತ ನೋಡೋದಾದ್ರೆ, ದ್ರೌಪದಿ ಭೂಮಿಗೆ ಆಗಮಿಸಿದ ನೆನಪಿಗೆ ಈ ಆಚರಣೆ ನಡೀತಾ ಬಂದಿದೆ. ಬೆಂಗಳೂರಿನ ಕರಗ ವಿಶ್ವದ ಗಮನ ಸೆಳೆದಿದೆ. ಬೆಂಗಳೂರು ಕರಗಕ್ಕೆ 300 ವರ್ಷಗಳ ಇತಿಹಾಸ ಇದೆ. ಕರಗ ಅಂದ್ರೆ ಮಣ್ಣಿನ ಮಡಿಕೆ ಅಂತ ಅರ್ಥನೂ ಇದೆ. ಕರಗ ಹೊರುವಾತ ಸ್ತ್ರೀ ಉಡುಪು ಧರಿಸುತ್ತಾನೆ. ಸತತ 15ನೇ ಬಾರಿ ಎ ಜ್ಞಾನೇಂದ್ರ ಕರಗ ಹೊರುತ್ತಿದ್ದಾರೆ. ಆತನನ್ನ 100 ವೀರಕುಮಾರರು ಹಿಂಬಾಲಿಸುತ್ತಾರೆ. ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತ್ಯೋತ್ಸವ ಆರಂಭ ಆಗುತ್ತೆ. ಸಿಎಂ ಡಿಸಿಎಂ ಭಾಗವಹಿಸುತ್ತಾರೆ. ಈ ಮಹೋತ್ಸವದಲ್ಲಿ 20 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ರಾತ್ರಿ 12ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಕರಗ ಸಂಚರಿಸುತ್ತೆ. ಐತಿಹಾಸಿಕ ಕರಗಕ್ಕೆ ಸರ್ಕಾರ ಹಣ ಕೊಟ್ಟಿಲ್ಲ ಅಂದ್ರೆ ಅದಕ್ಕಿಂತ ಮಹಾ ತಪ್ಪು ಮತ್ತೊಂದಿಲ್ಲ. ಆದ್ರೆ ಆಯೋಜಕರಲ್ಲೇ ಗೊಂದಲ ಇದ್ರೆ ಸರ್ಕಾರ ಏನು ಮಾಡೋದಕ್ಕಾಗುವುದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೆ. ವಿಶ್ವವಿಖ್ಯಾತ ಕರಗಕ್ಕೆ ಸರ್ಕಾರ ನಡೆಸೋರು ಹಣ ಕೊಟ್ಟಿಲ್ವಂತೆ, ನಾವೇ ಸಾಲ ಮಾಡಿ ಕರಗ ನಡೆಸ್ತಾ ಇದ್ದೇವೆ ಅಂತ ಅರ್ಚಕರು ಆರೋಪ ಮಾಡ್ತಾ ಇದ್ದಾರೆ. ದೊಡ್ಡ ಹೈಡ್ರಾಮಾ ಆಯ್ತು ಇವತ್ತು. ರಿಪಬ್ಲಿಕ್ ಕನ್ನಡ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತಗೊಳ್ತು. ಆಮೇಲೆ ಅದು ಎಲ್ಲಿ ತನಕ ಬಂತು ಬನ್ನಿ ನೋಡೋಣ. ಕರಗ ಉತ್ಸವದ ಮೇಲೆ ಗ್ಯಾರಂಟಿ ಎಫೆಕ್ಟ್. ಸಿದ್ದು ಸರ್ಕಾರದ ಮೇಲೆ ಅರ್ಚಕರ ಸಿಟ್ಟು. ಗ್ಯಾರಂಟಿ
ಹೀಗಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಅಧಿಕಾರದ ಗದ್ದುಗೆ ಹಿಡಿದರು. ಅದೇ ಗ್ಯಾರಂಟಿಗೆ ಹಣ ಹೊಂದಿಸಲು ಕಂಡ ವಸ್ತುಗಳು, ಸೌಲಭ್ಯಗಳ ಬೆಲೆ ಏರಿಸಿ ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ. ಇದರ ಮಧ್ಯೆ ಸರ್ಕಾರ ವಿಶ್ವವಿಖ್ಯಾತ ಕರಗವನ್ನೇ ಕಡೆಗಣಿಸಿದೆ. ಕರಗ ಆರಂಭ ಆಗಿ 8 ದಿನ ಆದರೂ 8 ಆಣೆಯನ್ನು ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕರಿದಾರರು ದುಡ್ಡಾಕಿ ಮಾಡ್ತಾ ಇರೋದು. ಇದ್ರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ. ಹೂವು ಕೊಡೋರಿಗೆ ಒಂದು ಟೆಂಡರ್ ಮತ್ತು ಬೇರೆ ಬೇರೆ ಕೆಲಸಗಳಿಗೆಲ್ಲ ಟೆಂಡರ್ ಕೊಟ್ಟಿದ್ದಾರೆ. ಏನೆಲ್ಲ ಒಂದು ನಡವಳಿಕೆ ಇರುತ್ತೆ, ಒಂದು ನಡವಳಿಕೆ. ಆ ನಡವಳಿಕೆ ಏನ್ ಹೇಳುತ್ತೆ ಅದ್ರ ಪ್ರಕಾರದಲ್ಲಿ ನಡ್ಕೋತಾರೆ ಅಧಿಕಾರಿಗಳು. ಅದ್ರ ಪ್ರಕಾರ ಇದು ನಡ್ಕೋತಾ ಇದ್ದಾರೆ. ಇವರು ಯಾವ್ದು ಎಕ್ಸ್ಟ್ರಾರ್ಡಿನರಿ ಆಗಿ ನಾನು ಬ್ಯಾನರ್ ಹಾಕಿದ್ದೀನಿ, ನಾನು ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ, ಅವ್ರಿಗೆ ನಾನು ಆಪಲ್ ಕೊಟ್ಟಿದ್ದೀನಿ, ಅರೆ ನನಗಿಷ್ಟ ಇತ್ತು, ಇವತ್ತು ನಾನು ಇನ್ನೇನೋ ಮಾಡಿದ್ದೀನಿ, ಅಥವಾ ಈ ತರ ವಸ್ತ್ರ ಕೊಡಿಸ್ಬೇಕು ಅಂತ ನನ್ನ ಆಸೆ, ಎಲ್ಲರಿಗೂ ವಸ್ತ್ರ ಕೊಡಿಸ್ತೀನಿ, ಅದು ನನ್ನ ಆಸೆ. ಅದನ್ನ ನಾನು ಸರ್ಕಾರದಿಂದ ಅಪ್ಲೈ ಮಾಡಕ್ಕಾಗತ್ತಾ? ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯ್ತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನ ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದಾನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯ್ತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದಿರಿ. ನೀವ್ ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನ್ ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಕರಗ ನಡೆಸೋರಲ್ಲೇ 2-3 ಭಾಗವಾಗಿರಬೇಕು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟ್ ಅಲ್ಲಿ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಏನಿದು ಕರಗ ಮಹೋತ್ಸವ? ಕರಗ ಅಂದ್ರೆ ಏನು ಅಂತ ನೋಡೋದಾದ್ರೆ, ದ್ರೌಪದಿ ಭೂಮಿಗೆ ಆಗಮಿಸಿದ ನೆನಪಿಗೆ ಈ ಆಚರಣೆ ನಡೀತಾ ಬಂದಿದೆ. ಬೆಂಗಳೂರಿನ ಕರಗ ವಿಶ್ವದ ಗಮನ ಸೆಳೆದಿದೆ. ಬೆಂಗಳೂರು ಕರಗಕ್ಕೆ 300 ವರ್ಷಗಳ ಇತಿಹಾಸ ಇದೆ. ಕರಗ ಅಂದ್ರೆ ಮಣ್ಣಿನ ಮಡಿಕೆ ಅಂತ ಅರ್ಥನೂ ಇದೆ. ಕರಗ ಹೊರುವಾತ ಸ್ತ್ರೀ ಉಡುಪು ಧರಿಸುತ್ತಾನೆ. ಸತತ 15ನೇ ಬಾರಿ ಎ ಜ್ಞಾನೇಂದ್ರ ಕರಗ ಹೊರುತ್ತಿದ್ದಾರೆ. ಆತನನ್ನ 100 ವೀರಕುಮಾರರು ಹಿಂಬಾಲಿಸುತ್ತಾರೆ. ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತ್ಯೋತ್ಸವ ಆರಂಭ ಆಗುತ್ತೆ. ಸಿಎಂ ಡಿಸಿಎಂ ಭಾಗವಹಿಸುತ್ತಾರೆ. ಈ ಮಹೋತ್ಸವದಲ್ಲಿ 20 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ರಾತ್ರಿ 12ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ಕರಗ ಸಂಚರಿಸುತ್ತೆ. ಐತಿಹಾಸಿಕ ಕರಗಕ್ಕೆ ಸರ್ಕಾರ ಹಣ ಕೊಟ್ಟಿಲ್ಲ ಅಂದ್ರೆ ಅದಕ್ಕಿಂತ ಮಹಾ ತಪ್ಪು ಮತ್ತೊಂದಿಲ್ಲ. ಆದ್ರೆ ಆಯೋಜಕರಲ್ಲೇ ಗೊಂದಲ ಇದ್ರೆ ಸರ್ಕಾರ ಏನು ಮಾಡುವುದಕ್ಕಾಗುವುದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವಿಖ್ಯಾತ ಕರಗಕ್ಕೆ ಸರ್ಕಾರ ನಡೆಸೋರು ಹಣ ಕೊಟ್ಟಿಲ್ವಂತೆ, ನಾವೇ ಸಾಲ ಮಾಡಿ ಕರಗ ನಡೆಸ್ತಾ ಇದ್ದೇವೆ ಅಂತ ಅರ್ಚಕರು ಆರೋಪ ಮಾಡ್ತಾ ಇದ್ದಾರೆ. ದೊಡ್ಡ ಹೈಡ್ರಾಮಾ ಆಯ್ತು ಇವತ್ತು. ರಿಪಬ್ಲಿಕ್ ಕನ್ನಡ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತಗೊಳ್ತು. ಆಮೇಲೆ ಅದು ಎಲ್ಲಿ ತನಕ ಬಂತು ಬನ್ನಿ ನೋಡೋಣ. ಕರಗ ಉತ್ಸವದ ಮೇಲೆ ಗ್ಯಾರಂಟಿ ಎಫೆಕ್ಟ್. ಸಿದ್ದು ಸರ್ಕಾರದ ಮೇಲೆ ಅರ್ಚಕರ ಸಿಟ್ಟು. ಗ್ಯಾರಂಟಿ ಹೀಗಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಅಧಿಕಾರದ ಗದ್ದುಗೆ ಹಿಡಿದರು. ಅದೇ ಗ್ಯಾರಂಟಿಗೆ ಹಣ ಹೊಂದಿಸಲು ಕಂಡ ವಸ್ತುಗಳು